ಒಂದು 2-3 ಮಂತ್ಸ್ಗೆ ಕನ್ಸೀವ್ ಆದ್ರು ಅವರು. ಓಕೆ. ಈಗ ಡೆಲಿವರಿ ಆಗಿದೆ, ಗಂಡು ಮಗು ಆಯಿತು. ಎಷ್ಟು ತಿಂಗಳಿಗೆ ಮಗುಗೆ? 3.5 ಮಂತ್ ಆಗಿದೆ ಪಾಪ. ಓಕೆ. ಮಗು ಆರೋಗ್ಯ ಚೆನ್ನಾಗಿದೆಯಾ? ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಮುಂಚೆ ತಮ್ಮ ಮೇಡಮ್ ಅವ್ರಿಗೆ ಟ್ರೀಟ್ಮೆಂಟ್ಗೆ ಅಂತ ನಮ್ಮಲ್ಲಿ ಬಂದಿದ್ರಿ. ಇನ್ಫರ್ಟಿಲಿಟಿ ಸಮಸ್ಯೆ ಇತ್ತು, ಹೌದಲ್ವಾ? ಮಿಸ್ಕ್ಯಾರೇಜ್ ಸಮಸ್ಯೆ ಆಗ್ತಾ ಇತ್ತು ಅವ್ರಿಗೆ. ಅದೆಲ್ಲ ರಿಸಲ್ಟ್ಸ್ ನಮ್ಮಲ್ಲಿ ಬಂದು ಹೋದ್ಮೇಲೆ ಬದಲಾವಣೆಗಳೇನೇನು ಸರ್? ಸರ್ ಅವ್ರಿಗೆ ಹಾರ್ಮೋನು ಏರುಪೇರು ಇದೆ ಅಂದ್ಬಿಟ್ಟು ಮತ್ತೆ ಎಗ್ ಡೆವಲಪ್ ಆಗ್ತಾ ಇಲ್ಲ ಅಂತ ನಾವು ಆಸ್ಪತ್ರೆಗೆಲ್ಲ ತೋರಿಸಿದ್ವಿ. ಅವ್ರಿಗೆ ಎಗ್ ಡೆವಲಪ್ಗೆ ಇಂಜೆಕ್ಷನ್ ಕೊಡಬೇಕು, ಆಗ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಆ ರಿಪೋರ್ಟ್ ಎಲ್ಲ ತಗೊಬಂದು ನಿಮ್ಗೆ ತೋರಿಸಿದೆ. ನೀವು ಅದಕ್ಕೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ಗೆ, ಎಗ್ ಡೆವಲಪ್ಗೆ ಅದಕ್ಕೆಲ್ಲ ಟಾನಿಕ್ಗಳು, ಪೌಡ್ರ್ ಏನೇನೋ ಕೊಟ್ಟಿದ್ವಿ. ಅದು ತಗೊಂಡ್ರು. ಒಂದು 2-3 ಮಂತ್ಸ್ಗೆ ಕನ್ಸೀವ್ ಆದ್ರು ಅವರು. ಓಕೆ. ಈಗ ಡೆಲಿವರಿ ಆಗಿದೆ, ಗಂಡು ಮಗು ಆಯಿತು. ಎಷ್ಟು ತಿಂಗಳಿಗೆ ಮಗುಗೆ? 3.5 ಮಂತ್ ಆಗಿದೆ ಪಾಪ. ಓಕೆ. ಮಗು ಆರೋಗ್ಯ ಚೆನ್ನಾಗಿದೆಯಾ? ರಿಸಲ್ಟ್ಸ್ ನಿಮಗೆ ಎಷ್ಟು ತಿಂಗಳಲ್ಲಿ ಗೊತ್ತಾಯ್ತು ಸರ್? 1-2-3 ಮಂತ್ ಒಳಗೆ ಗೊತ್ತಾಯ್ತು.